ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಇನ್ನು ಏನಾಗುತ್ತೆ ಹಾಗಾದ್ರೆ? ಕ್ರಮ ತೆಗೆದುಕೊಳ್ಳೋದಕ್ಕೆ ಯಾರಾದರೂ ಇದ್ದಾರಾ? ಈಗ ಸಾಕ್ಷಿ ಸಮೇತ ನಾವಂತೂ ಹಿಡಿದುಕೊಟ್ಟಿದ್ದೀವಿ. ಗ್ಯಾರಂಟಿ ನ್ಯೂಸ್ ಇವತ್ತು ಬಟಾಬಯಲು ಮಾಡಿದೆ. ಹಿರೇಬಾಗೇವಾಡಿಯ ಉಪ ತಹಶೀಲ್ದಾರ್ ಅವರ ಈ ಅಕ್ರಮವನ್ನ, ಗಣಂದಾರಿ ಕೆಲಸದ ಬಗ್ಗೆ, ಹಿರೇಬಾಗೇವಾಡಿ ಉಪ ತಹಶೀಲ್ದಾರ್ ವಿರುದ್ಧ ಕ್ರಮ ಏನು ಮತ್ತು ಯಾವಾಗ ಅನ್ನೋದೀಗ ಜನ ಮಾಡ್ತಾ ಇರುವಂತ ಪ್ರಶ್ನೆ. ಡಿಸಿ ಸಾಹೇಬ್ರೆ, ಇದಕ್ಕಿಂತಲೂ ದಾಖಲೆ ಇನ್ನೇನಾದ್ರೂ ಬೇಕಾ? ಕೂಡಲೇ ವಿಜಯ್ ಕುಮಾರ್ ವಾಲಿಕಾರ್ ವಿರುದ್ಧ ಕ್ರಮ ಕೈಗೊಳ್ಳಿ. ಹಿರೇಬಾಗೇವಾಡಿ ನಾಡ ಕಚೇರಿಗೆ ಸಿಸಿ ಕ್ಯಾಮೆರಾ ಹಾಕಿಸಿ. ಮೊದಲು ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮ್ ಗಮನಕ್ಕಾದ್ರೂ ಬರುತ್ತಾ ಇಲ್ವಾ? ಒಂದು ಸಿಸಿ ಕ್ಯಾಮೆರಾ ಇಲ್ಲ, ಏನೇನು ವರ್ಕ್ ಆಗಲ್ಲ. ಅಲ್ಲಿ ಯಾವನ ಬಂದು ವರ್ಕ್ ಮಾಡ್ತಾನಂತೆ. ನಾಡ ಕಚೇರಿಯಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಮಾಡಿಸಿ ಬ್ರೋಕರ್ಗಳಿಗೆ ಕಡಿವಾಣ ಹಾಕಿ. ಯಾವಾಗ ಹಾಗಾದ್ರೆ ಇದೆಲ್ಲ ಆಗೋದು ಅನ್ನೋದು ನಮ್ಮ ಪ್ರಶ್ನೆ. ಬೆಳಗಾವಿ ಡಿಸಿ ಸಾಹೇಬರು ಇದಕ್ಕೆ ಉತ್ತರ ಕೊಡಬೇಕು. ಯಾಕೆ ಅಂತ ಅಂದ್ರೆ ಇದೆಲ್ಲವೂ ಕೂಡ ನಿಮ್ಮ ಕೈಯಲ್ಲಿ ಬರೋದು. ಸೊ ಹಾಗಾಗಿ ನೀವೇ ಇದಕ್ಕೆ ಉತ್ತರ ಕೊಡಬೇಕು. ಉಪ ತಹಶೀಲ್ದಾರ್ ವಿಜಯ್ ಕುಮಾರ್ ವಾಲಿಕಾರ್ ವಿರುದ್ಧ ಕ್ರಮ ಯಾವಾಗ ಅನ್ನೋದು ನಮ್ಮ ಪ್ರಶ್ನೆ. ಈಗ ಹಿರೇಬಾಗೇವಾಡಿ ನಾಡ ಕಚೇರಿಗೆ ಸಾರ್ವಜನಿಕರು ಪ್ರತಿನಿತ್ಯ ಪಾಪ ಓಡಾಡ್ತಾ ಇರ್ತಾರೆ. ಇದೆಲ್ಲ ತಪ್ಪೋದು ಯಾವಾಗ? ಇವತ್ತು ಹೋದ್ರೆ ಸಾಹೇಬ್ರಿಲ್ಲ ನಾಳೆ ಬಾ ಅಂತಾರೆ. ಈ ಬ್ರೋಕರ್ ನೋಡಿದ್ರೆ ಎನಿ ಟೈಮ್ ಅವ್ರು ಕೂತ್ಕೊಳ್ಳುವಂತ ಚೇರ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾನಂತೆ. ಅಲ್ಲ, ಅವ್ರ ಚಂಬರ್ದಾಗ ನೀವೇನ್ ಮಾಡ್ತಾ ಇದ್ರಿ? ಕುಂತಿ ಅಲ್ಲ ಅಲ್ಲಿ ಆಪರೇಟ್ ಮಾಡತ್ತಿರಲ್ಲ. ಗ್ಯಾರಂಟಿ ನ್ಯೂಸ್ ಈ ವಿಚಾರವನ್ನ ಮಾತ್ರ ಇಲ್ಲಿಗೆ ಬಿಡಲ್ಲ. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣುವವರೆಗೂ ಕೂಡ ನಾವು ಈ ಸುದ್ದಿಯನ್ನ, ಈ ವಿಚಾರವನ್ನ ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ. ಅದರಲ್ಲೂ ಡಿಸಿ ಸಾಹೇಬ್ರ ಬಗ್ಗೆ ನಮಗೆಲ್ಲ ಗೌರವ ಇದೆ, ಅಪಾರವಾದಂಥ ಗೌರವ ಇದೆ. ಈ ಉಪ ತಹಶೀಲ್ದಾರ್ ವಿಜಯ್ ಕುಮಾರ್ ಅವರ ಕರ್ಮಕಾಂಡದ ಇಂಚಿಂಚು ಮಾಹಿತಿಯನ್ನು ಕೂಡ ನಿಮಗೆ ಕೊಟ್ಟಿದ್ದೀವಿ. ಯಾವಾಗ ಕ್ರಮ ತೆಗೆದುಕೊಳ್ತೀರಿ, ಏನು ಕ್ರಮ ತೆಗೆದುಕೊಳ್ತೀರಿ ಅನ್ನೋದು ನಮಗೆ ಗೊತ್ತಾಗಬೇಕು. ಇದಿಷ್ಟು ಈವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.